ಆಗದಿದ್ದರು ಕೆಲವು ದಿನವಾದರೂ ಗುರುಕುಲ ವಾಸ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನಮ್ಮ ದೇವರು ಮಾಡಿ ತೋರಿಸಿದ್ದಾರೆ. ರಾಮನಾಗಿ ಕೃಷ್ಣನಾಗಿ ಗುರುಕುಲ ವಾಸ ಮಾಡಿದ್ದಾರೆ. ನಮ್ಮ ದೇವರು ಕೃಷ್ಣ ಸಂದೀಪಿನಿ ಆಶ್ರಮದಲ್ಲಿ 64 ದಿನ ವಾಸ ಮಾಡಿದ್ದ. ಏನು ಕಲಿತ ಬೇರೆ, ಸರ್ವಜ್ಞನಾದ ದೇವರು. ಆದರೆ ಮರ್ತ್ಯಾವತಾರ ಸ್ತ್ರೀಯ ಮರ್ತ್ಯ ಶಿಕ್ಷಣ, ಅದು ಶಿಕ್ಷಣ ಕೊಡಬೇಕು ಅಂತ ದೇವರು ತಾನು ಗುರುಕುಲ ವಾಸ ಮಾಡಿ ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾರೆ. ಗುರುಗಳ ಜೊತೆಗೆ ವಾಸ ಮಾಡಿದ್ದರಿಂದಾಗಿ ನಮಗೆ ಸನಾತನ ಧರ್ಮ ಸಂರಕ್ಷಣೆ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇವತ್ತು ಬೇರೆ ಬೇರೆ ಧರ್ಮದವರು ಅವರವರ ಧರ್ಮವನ್ನು ಕಡ್ಡಾಯವಾಗಿ ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಸನಾತನ ಧರ್ಮ, ಅದರಲ್ಲಿಯೂ ಬ್ರಾಹ್ಮಣ ಧರ್ಮ ಇವತ್ತು ತುಂಬ ಕ್ಷಯ ಸ್ಥಿತಿಗೆ ಬರ್ತಾ ಇದೆ, ತುಂಬ ಕ್ಷೀಣಿಸ್ತಾ ಇದೆ. ಒಂದು ರೀತಿಯಲ್ಲಿ ಮರುಭೂಮಿ ಅಂತ ಹೇಳಿದರೂ ತಪ್ಪಾಗುವುದಿಲ್ಲ. ಆದರೆ ಈ ಮರುಭೂಮಿಯಲ್ಲಿ ನಮಗೆ ನೀರು ಸಿಕ್ಕಿದಷ್ಟು ತೃಪ್ತಿ ಈ ಕೊಪ್ಪಳದ ಈ ಶಿಬಿರವನ್ನು ನೋಡಿ ತುಂಬ ಸಂತೋಷವಾಗಿದೆ. 40-50 ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗವಹಿಸ್ತಾರೆ ಅಂತಂದರೆ ತುಂಬ ಅಭಿನಂದನೀಯವಾದಂತಹ ಕಾರ್ಯಕ್ರಮ. ನಮ್ಮ ಈ ಸನಾತನ ಧರ್ಮದ ಸಂರಕ್ಷಣೆಗೆ ಇದೊಂದು ಬೀಜಾವಾಪ. ಇದು ಮೊಳಕೆ ಹೊಡೆದು ಮರ ಆಗಿ ಹೂ ಬಿಟ್ಟು ಹಣ್ಣು ಬಿಟ್ಟು ಎಲ್ಲ ಬ್ರಾಹ್ಮಣ ವರ್ಗ ಶಿಬಿರದಲ್ಲಿ ಭಾಗವಹಿಸುವ ಒಂದು ಕಾಲ ನಾವು ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೇವೆ. ದೇವರನ್ನು ಮಾಡಬೇಕು. ಗಾಯತ್ರಿ ಜಪ ಅದೊಂದು ದೊಡ್ಡ ಮಂತ್ರ. ಅದು ಬುದ್ಧಿಯನ್ನು ಪ್ರಚೋದನೆ ಮಾಡುವಂತಿದೆ. ನಾವು ಅಥವಾ ನಮ್ಮ ಧರ್ಮ ಅಥವಾ ನಮ್ಮ ದೇಶ ಅದು ಸುಭದ್ರ ಆಗಬೇಕಾದ್ರೆ ಯಾರ್ಯಾರಿಗೆ ಏನೇನು ಉಪದೇಶ ಪ್ರೇರಣೆ ಮಾಡಬೇಕು, ದೇವರು ಹಾಗೆ ಪ್ರೇರಣೆ ಮಾಡಬೇಕು. ಪ್ರೇರಣೆ ಮಾಡಿದರೆ ನಮ್ಮ ಧರ್ಮ, ನಮ್ಮ ಸಮಾಜ, ನಮ್ಮ ದೇಶ ಅದು ಸುರಕ್ಷಿತ ಆಗಲಿಕ್ಕೆ ಸಾಧ್ಯ. ನಮ್ಮ ಮಕ್ಕಳಲ್ಲಿ ಸಹಜವಾಗಿ ಒಳಗಿನಿಂದ ಆ ಧರ್ಮದ ಶ್ರದ್ಧೆ ಇದೆ. ನಮಗೆಲ್ಲ ಗೊತ್ತಿದೆ. ಇಲ್ಲಿಯೇ ಬೀದರ್ನಲ್ಲಿ ಒಬ್ಬ ಹುಡುಗ, ಬ್ರಾಹ್ಮಣ ಹುಡುಗ, ಪರೀಕ್ಷೆಗೆ ಹೋಗುವಾಗ ಅದು ಒಳಗೆ ಪ್ರವೇಶ ಮಾಡಲಿಕ್ಕೆ ಬಿಡಲಿಲ್ಲ. ನೀನು ಬ್ರಾಹ್ಮಣ ಅಂತ ಅದೇ ಕಾರಣದಿಂದ ತಡೆದಿದೆ. ಮೆರಿಟ್ ಇಲ್ಲ, ಹಾಲ್ ಟಿಕೆಟ್ ಇಲ್ಲ, ಇದೆಲ್ಲ ಅಲ್ಲ. ಏನು ತೊಂದರೆ ಆಯಿತು ಅಂದರೆ ಬ್ರಾಹ್ಮಣದ ಜನಿವಾರನೇ ತೊಂದರೆ ಆಯಿತು. ಒಳಗೆ ಬಿಡಲಿಲ್ಲ. ಆ ಹುಡುಗನಿಗೆ ಹೇಳಿದರು, ನೀನು ಜನಿವಾರ ತೆಗೆದರೆ ಒಳಗೆ ಬಿಡ್ತೇನೆ. ಆ ಹುಡುಗನ ಆ ಧರ್ಮಶ್ರದ್ಧೆ ಎಷ್ಟಿತ್ತು ಅಂತಂದರೆ, ನನಗೆ ಪರೀಕ್ಷೆ ಆದರೂ ಬಿಡ್ತೇನೆ, ಜನಿವಾರ ಬಿಡುವುದಿಲ್ಲ ಅಂತ ಹೇಳಿದ್ರು. ನಮ್ಮ ಹುಡುಗರಲ್ಲಿ ನಮ್ಮ ಧರ್ಮದ ಶ್ರದ್ಧೆ ಇದೆ. ಮತ್ತೆ ಎಲ್ಲ ಸಹಕಾರ ಮಾಡಿದರೂ ಸರಿಯಾಯಿತು. ಈ ಜಾಗೃತಿ ನಮ್ಮಲ್ಲಿ ನಾವು ಮೂಡಿಸಬೇಕಾಗ್ತದೆ. ನಮ್ಮ ಧರ್ಮ ಅದನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಧರ್ಮೋ ರಕ್ಷತೆ ರಕ್ಷಿತ. ನಾವು ಧರ್ಮವನ್ನು ಬಿಟ್ಟರೆ ಧರ್ಮವು ನಮ್ಮನ್ನು ಬಿಟ್ಟು ಬಿಡ್ತದೆ. ಇವತ್ತು ಎಲ್ಲ ಧರ್ಮಗಳು ಜಾಗೃತ. ನಮ್ಮ ಬ್ರಾಹ್ಮಣರು ಆಚೆನೂ ಅಲ್ಲ, ಈಚೆನೂ ಅಲ್ಲ. ಇತ್ತೀಚೆಗೆ ನೀವು ನೋಡಿದ್ದೀರಿ, ತಮಿಳುನಾಡಿನ ರಾಜಕೀಯದಲ್ಲಿ ಬ್ರಾಹ್ಮಣರಿಗೆ ಪ್ರವೇಶನೇ ಇಲ್ಲ, ಎಲ್ಲಿಯೂ ಟಿಕೆಟ್ ಇಲ್ಲ. ನಾನು ತಪ್ಪು ಸರಿ ಹೇಳಲಿಕ್ಕೆ ಹೊರಟವ ಅಲ್ಲ. ನಾನು ಏನು ಹೇಳಲಿಕ್ಕೆ ಹೊರಟವ ಅಂತಂದರೆ, ಬ್ರಾಹ್ಮಣರು ಆಚೆನೂ ಇಲ್ಲ, ಈಚೆ ಬ್ರಾಹ್ಮಣ ಧರ್ಮನೂ ಇಲ್ಲ. ಹಾಗಾಗಿ ಎಡಬಿಡಂಗಿಗಳಾಗಬಾರ್ದು. ಹಾಗಾಗಬಾರ್ದು ಅಂತಂದರೆ ಮೊದಲು ರಾಜಕೀಯ ಅಲ್ಲ, ಮೊದಲು ನಮ್ಮ ಧರ್ಮವನ್ನು ನಾವು ಗಟ್ಟಿಯಾಗಿ ಹಿಡಿದರೆ ನಮಗೆಲ್ಲವೂ ಲಭಿಸ್ತದೆ. ಹಾಗಾಗಿ ಧರ್ಮವನ್ನು ನಾವು ಗಟ್ಟಿಯಾಗಿ ಹಿಡಿಬೇಕಾದರೆ ಇಂತಹ ಧರ್ಮದ ಮೂಲಗಳ ಶಿಬಿರಗಳು ಅದು ಚೆನ್ನಾಗಿ ನಡೀಬೇಕು. ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ನಾವು ಬೆಳೆಸಬೇಕಾಗ್ತದೆ. ಅದಕ್ಕೆ ಕೊಪ್ಪಳದ ಎಲ್ಲ ಮುಖಂಡರು ಕೇದಾರ ಸ್ವಾಮಿಗಳ ಸಹಕಾರದ ಜೊತೆಗೆ ನಡೆಸುವ ಈ ಶಿಬಿರ ನಾವು ಹೃದಯ ತುಂಬಿ ಅಭಿನಂದಿಸ್ತಾ ಇದ್ದೇವೆ. ಮಕ್ಕಳೆಲ್ಲ ಇಲ್ಲಿ ನಡೀಬೇಕು. ನಾನು ಶಿಬಿರದ ಪಠ್ಯಪುಸ್ತಕ ನೋಡಿದೆ, ನಾನು ತುಂಬ ಚೆನ್ನಾಗಿದೆ. ಸಂಸ್ಕೃತ ಮತ್ತು ನಮ್ಮ ಮಂತ್ರಗಳು, ಪೂಜೆ ಎಷ್ಟಿಲ್ಲದೆ ಪೂಜೆ ಆಗೋದಿಲ್ಲ ಅಷ್ಟು ಪೂಜೆ, ಅದು ಸಂಧ್ಯಾ ವಂದನೆ ಎಷ್ಟು ಬೇಕು ಅಷ್ಟು. ಈ ತಾಸುಗಟ್ಟಲೆ ಹೇಳಿದರೆ ಮಾಡುವುದಿಲ್ಲ ಮಕ್ಕಳು. ಹಾಗಾಗಿ ಅದೆಲ್ಲ ಸಿಲೆಬಸ್ ತುಂಬ ಚೆನ್ನಾಗಿದೆ. ಫಸ್ಟ್ ಇಷ್ಟು ನಾವು